ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಕ್ಸ್ ವಿತ್ ಅರ್ಚನಾ. ಇವತ್ತು ನಾನು ನಮ್ಮ ಮನೆ ಹತ್ರನೇ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೇನೆ. ಅದಕ್ಕೂ ಮೊದಲು ನಿಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರೂ ಕೂಡ ನಿಮ್ಮ ಮನೆಗಳ ಹತ್ರ ಅಥವಾ ಶಾಲೆಗಳಲ್ಲಿ ಎಲ್ಲ ಧ್ವಜಾರೋಹಣ ಮಾಡಿ ಬಂದಿರಬೇಕು, ಸ್ವೀಟ್ಸ್ ಎಲ್ಲ ತಿಂದಿರಬೇಕು ಅಲ್ವಾ. ಹಾಗೆ ನಾವು ಇಲ್ಲಿ ನಮ್ಮ ದೇವಸ್ಥಾನದ ಹತ್ರ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿದ್ರು, ಸೊ ನಾನು ಅಲ್ಲಿ ನೋಡುವ ಅಂತ ಹೇಳಿ ಹೋಗಿದ್ದೆ ಅಷ್ಟೇ. ಮತ್ತು ನೋಡಿ, ಇಲ್ಲಿ ಹೋಗ್ತಾ ಇದ್ದೇನೆ ನಾನು ದೇವಸ್ಥಾನಕ್ಕೆ. ಇದು ದೇವಸ್ಥಾನಕ್ಕೆ ಹೋಗುವ ದಾರಿ. ಜಸ್ಟ್ ವಾಕೇಬಲ್, ಒಂದು 2-3 ಮಿನಿಟ್ಸ್ ನಮ್ಮ ಮನೆಯಿಂದ ಹೋದರೆ ದೇವಸ್ಥಾನ ಇದೆ. ನಾನಂದ್ರೆ ಬೆಳಿಗ್ಗೆನೇ ಏನೂ ಹೋಗಲಿಲ್ಲ, ಜಸ್ಟ್ ಈಗ ಮನೆಯೆಲ್ಲ ಕೆಲಸ ಮಾಡಿ ಆರಾಮ್ಸೆ ಮನೆಯಲ್ಲೇ ಇದ್ದೆ. ಆಮೇಲೆ ಜಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವ, ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಹೋಗೋದೆ ಅಂತೇಳಿ ಹೊರಟೆ. ಇಷ್ಟು ದೇವಸ್ಥಾನ ಹತ್ತಿರ ಇದ್ದರೂ ಕೂಡ ನಾನು ಒಂದೊಂದ್ಸತಿ ಹೋಗಲಿಲ್ಲ ಅಂತ ಆಗುವಾಗ ಅಯ್ಯೋ ಅಂತ ಅನಿಸ್ತದೆ ಮನಸ್ಸಿಗೆ. ಸೊ ಇವತ್ತು ಫ್ರೀ ಇತ್ತಲ್ಲ, ಹೋಗುವ ಅಂತ ಅಂದ್ಕೊಂಡೆ. ನೋಡಿ, ದೇವಸ್ಥಾನ ಈಗ ಮಳೆಗಾಲ ಅಲ್ಲ, ಈಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಲ್ಲು ಬಂದಿದೆ. ದೇವಸ್ಥಾನದ ಸುತ್ತ ಎಲ್ಲ ಕಸ ಎಲ್ಲ ತೆಗಿಸ್ತಾ ಇದ್ದಾರೆ. ಇದು ದೇವಸ್ಥಾನದ ಎದುರುಗಡೆ, ಅಲ್ಲಿ ಮುಂದೆ ಗ್ರೌಂಡ್ ಇದೆ ನೋಡಿ. ಇಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಎಲ್ಲ ಮಾಡಿ ಆಗಿದೆ. ಬೆಳಿಗ್ಗೆನೇ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿದ್ದಾರೆ, ಪ್ರೇಯರ್ ಸಾಂಗ್ ಎಲ್ಲ ಹಾಡಿದ್ದಾರೆ. ಅದಾದ ನಂತರ ಮಕ್ಕಳಿಗೆಲ್ಲ ಸ್ವೀಟ್ ಎಲ್ಲ ಕೊಟ್ಟು, ಮಕ್ಕಳದ್ದು ಡ್ಯಾನ್ಸು ಅದೆಲ್ಲ ಆಗಿ ಈಗೆಲ್ಲರೂ ಹೋಗಿದ್ದಾರೆ. ಒಂದು 11:30 ಗಂಟೆ ಅಷ್ಟು ಹೊತ್ತಿದು. ಈಗ ನೋಡಿ, ಇಲ್ಲಿ ನಾನು ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನದ ಒಳಗಿನ ದೃಶ್ಯ ಇದು. ಎಷ್ಟು ಚೆನ್ನಾಗಿದೆ ನೋಡಿ ಈ ದೇವಸ್ಥಾನ. ಇದು ತುಂಬ ಪುರಾತನವಾದಂತಹ ದೇವಸ್ಥಾನ, ಸೂರ್ಯನಾರಾಯಣ ದೇವಸ್ಥಾನ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಗೋಶಾಲೆ ಇದೆ. ಇಲ್ಲಿ ಕೆಲವು ಗೋವುಗಳನ್ನು ಸಾಕಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ.
ದೇವಸ್ಥಾನಕ್ಕೆ ಹೋಗಿ ಬಂದೆ. ಅದಾಗಿ ಈಗ ಮನೆ ದಾರಿ ಹೋಗ್ತಾ ಇದ್ದೇನೆ. ಗಂಧ ಪ್ರಸಾದ ಆಯ್ತು. ಫ್ರೆಂಡ್ಸ್, ಈಗ ಮನೆಗೆ ಹೋಗುವಾಗ ನಮ್ಮ ಜಾಸ್ಮಿನ್ ನೋಡಿ ಏನು ರಿಯಾಕ್ಷನ್ ಮಾಡ್ತಾಳಂತೇಳಿ ನೋಡುವ. ನಾನಿಲ್ಲಿ ಡೋರ್ ಕ್ಲೋಸ್ ಮಾಡಿದ್ದೇನೆ, ಡೋರ್ ಓಪನ್ ಮಾಡ್ತೇನೆ. ನೋಡಿ, ರೆಡಿ ನಮ್ಮ ಜಾಸ್ಮಿನ್ ರೆಡಿ. ಹಗ ಜಾಸ್ಮಿನ್ ನೋಡಿ ಹೆಂಗೆ ಮಾಡ್ತಿದ್ದಾಳೆ. ಬಂದು ಅವಳನ್ನೊಬ್ಬಳನ್ನೇ ಬಿಟ್ಟು ನಾನು ಹೋಗಿದ್ದು. ಎಲ್ಲಿ ಹೋದೆ ಅಂತ. ಜಾಸ್ಮಿನ್ ಎಲ್ಲಿ ಹೋಯ್ತು ಜಾಸ್ಮಿನ್? ನಿನ್ನನ್ನು ಬಿಟ್ಟು ಎಲ್ಲಿ ಹೋಗೋದು ಚಿನ್ನ? ಜಾಸ್ಮಿನ್